ಸರ್ಕಾರದಿಂದ 6 ಜನ ಇದ್ದಾರೆ, ಗವರ್ನರ್ ಇಂದ 2 ಇದ್ದಾರೆ ಸರ್. ಆಮೇಲೆ ವಿವಿಧ ಸಂಯೋಜಿತ ಕಾಲೇಜು ಸೀನಿಯರ್ ಪ್ರಿನ್ಸಿಪಲ್ ಅಂತ ಇರ್ತಾರೆ ಸರ್, ಅವರಿಂದ 3 ಜನ 4 ಜನ ತಗೊಳ್ತಾರೆ ಸರ್. ಅವೆಲ್ಲ ಕೈ ಹೋಗ್ಬೇಕು ವರ್ಷಕ್ಕೆ ಹೌದು ಸರ್. ಸಹನಾ ರಾಜೀವ್ ಅಂತ ಇನ್ನೊಬ್ರು ಸರ್ಕಾರ ಅವರು ಕೂಡ ಇಲ್ಲ ಸಹನಾ ಅವರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನೋಡಿ ಸರ್, ಹೆಸರಿದೆ ಸರ್. ಸೊ ಸರ್ಕಾರದ ನಾಮಿನಿಗಳು ಏನ್ ಮಾಡ್ತೀವಿ ಸರ್? ಒಂದು ನಿಮಿಷ ಸರ್. ಗೌರ್ನರ್ ನಾಮಿನಿ ಏನಿದ್ವಿ, ನಾನು ಮತ್ತು ವೆಂಕಟೇಶಪ್ಪ ಅಂತ ಮುಳಬಾಗಿಲು ಒಬ್ಬಿದ್ದು, ನಾವು ಅಪೋಸ್ ಮಾಡಿದ್ವಿ ಕೆಲವೊಂದು ಇದಕ್ಕೆ. ಸರ್ಕಾರ ನಾಮಿನಿಗಳು ಯಾಕೆ ಮಾಡೋದಿಲ್ಲ ಅಂತಂದರೆ, ಮಿನಿಸ್ಟ್ರ್ ಅವ್ರದ್ದು ಅವರು ಸೆಲೆಕ್ಷನ್ ಇರ್ತದೆ, ಅವ್ರನ್ನ ಆಯ್ಕೆ ಮಾಡಿದ್ರು ಸರ್ಕಾರದಿಂದ. ಸೊ ಈ ಥರ ಏನಾದರೂ ಅವರು ಅಬ್ಜೆಕ್ಷನ್ಸ್ ಹಾಕಿದಾಗ ನೇರವಾಗಿ ನಮ್ಮ ನಿರಂಜನ್ ಹೊನ್ನಾಳಿಯವರು ಮಿನಿಸ್ಟರ್ ಹತ್ರ ಕೂತ್ಕೋತಾರೆ. ಇತ್ತೀಚೆಗೆ ಇಲ್ಲಿ ಇರೋಂಥ ಈ ಕಾಂಗ್ರೆಸ್ ಸರ್ಕಾರದಿಂದ ಏನು ಗೌರ್ನರ್ ನಾಮಿನೀಸ್ ಆಗಿರ್ತಾರೆ ಅವ್ರ ವಿರುದ್ಧ ಹೇಳಿಕೆ ಕೊಡೋದು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಇಲ್ಲ ಅವ್ರಿಗೆ ಸರ್ ಈ ಥರ ಭಾಳ ತೊಂದರೆ ಕೊಡ್ತಿದ್ದಾರೆ, ನಮ್ಮ ಯೂನಿವರ್ಸಿಟಿ ರನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಭಾಳ ಸಮಸ್ಯೆಗಳಾಗಿದೆ. ಆ ಥರದ್ದು ನಮ್ಮ ಗಮನಕ್ಕೆ ತಂದಿದ್ದಾರೆ ಸರ್ಕಾರಿ ಫ್ಯಾಮಿಲಿಗಳು. ಸರ್ 100ಕ್ಕೆ 100ರಷ್ಟು ಸತ್ಯ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸರ್ಕಾರದ ನಾಮಿನಿಗಳು ಏನೇನಿದ್ದಾರೆ ಕೆಲವರನ್ನ ಹೊರತುಪಡಿಸಿ ಉಳಿದವರೆಲ್ಲರನ್ನು ಈ ಎಲ್ಲಾ ಹಗರಣಗಳಲ್ಲಿ ಪಾಲುದಾರರು ಸರ್. ಇನ್ನೊಂದು ತಮ್ಮ ಗಮನಕ್ಕೆ ತಂದ್ಬಿಡ್ತೀನಿ ಸರ್. ನಾವೀಗ ರಾಜ್ಯಪಾಲರಿಗೆ ಮತ್ತು CM ಅವ್ರಿಗೆ ಹಾಗೂ ಶಿಕ್ಷಕ ಸಚಿವರಿಗೆ ನಾನು ಲೆಟರ್ ಬರೆದ ಸಂಬಂಧದಲ್ಲಿ ನಿರಂಜನ್ ಹೊನ್ನಾಳಿ ಕುಲಪತಿಗಳು ಮತ್ತು ನಮ್ಮ ಶ್ರೀಧರ್ ರಿಜಿಸ್ಟರ್ ಇಬ್ಬರ ವಿರುದ್ಧನೂ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ. ಸೊ ಇಲ್ಲಿ ಇವರು ಸರ್ಕಾರ ಏನು ಮಾಡಿದ್ದಾರೆ ರಿಜಿಸ್ಟರ್ ಆಫೀಸಿಂದ, ಬರೀ ಶ್ರೀಧರ್ ರಿಜಿಸ್ಟರ್ ಅವ್ರ ವಿರುದ್ಧ ಮಾತ್ರ ತಗೊಂಡಿದ್ದಾರೆ. ಈಗ ನಾನು ಇದನ್ನು ಮೇಲ್ಮನೆಗೆ ಹೋಗ್ಬೇಕಾ ಇಲ್ಲಾಂದ್ರೆ ಯಾರು ಗಮನಕ್ಕೆ ತರಬೇಕು ಅನ್ನೋದು ನಾನು ಯೋಚನೆ ಮಾಡೋಂಥ ಪರಿಸ್ಥಿತಿ ಇದ್ದೀವಿ ಈಗ. ಸೊ ನಾನು ನೇರವಾಗಿ ಹೇಳೋದೊಂದೇ ಸರ್, ಇನ್ನು 6 ತಿಂಗಳಿದೆ, ಇಲ್ಲಿ ಸಿಕ್ಕಾಪಟ್ಟೆ ಹಗರಣಗಳಾಗ್ತಾ ಇದೆ. ನಾವು ನಮ್ಮನ್ನು ಏನಾದರೂ ಒಂದು ಅಟ್ಲೀಸ್ಟ್ ಸರ್ ತಡಿಯಪ್ಪ ಅನ್ನೋ ಲೆಕ್ಕಾಚಾರ ಕಳಿಸಿರ್ತಾರೆ ಸರ್. ದಯವಿಟ್ಟು ಇದನ್ನು ಯಾವುದೇ ರೀತಿ ಇಂಥವ್ರಿಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ನಾವು ಹೇಳಿದ್ವಿ. ನಾನು ಇಲ್ಲಿ ಲಾಸ್ಟ್ ಟೈಮ್ ನಮ್ಮ ಘಟಿಕೋತ್ಸವ ಬಂದ ಸಮಯದಲ್ಲಿ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟೆ. ಅವತ್ತು ರಾಜ್ಯಪಾಲರ ಜೊತೆ ಅರ್ಜೆನ್ಸಿ ಇದ್ದರೆ ಹೊರಟೋದು. ಅದಾದಮೇಲೆ ನಂದು ಟರ್ಮ್ ಮುಗಿದೋಯ್ತು. ಸೊ ಕಾಯ್ತಿದ್ವಿ ಈ ಎನ್ಕ್ವೈರಿ ಕಮಿಟಿ ಯಾರಾಗ್ತಾರೆ. ಈಗ CM ಆಫೀಸಿಂದ ಬರ್ತದೋ ಇಲ್ಲ ಮಿನಿಸ್ಟರ್ ಆಫೀಸಿಂದ ಬರ್ತದೋ ನೋಡೋಣ ಅಂತ. ಈಗ ಮಿನಿಸ್ಟರ್ ಆಫೀಸಿಂದ ಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ಮುಂದಿನ ಏನು ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ನಾವು ಹೆಜ್ಜೆಡಬೇಕು ಅನ್ನೋದನ್ನ ಯೋಚನೆ ಮಾಡ್ತೀವಿ ಸರ್. ಇಬ್ಬರು ಪಾಲ್ದಾರ ಸರ್ ಇದರಲ್ಲಿ, VC ಮತ್ತು ರಿಜಿಸ್ಟರ್ ಇಬ್ಬರು ಕೂಡ ಸರ್. ಸಿಂಡಿಕೇಟ್ ಮೆಂಬರ್ಸ್ನ ತಾವು ಕ್ವಶನ್ ಮಾಡ್ಬೇಕು ಸರ್. ಯಾಕೆ ಸರ್ ನಾನು ಕೇಳಿದ್ದೀನಿ ಅವತ್ತು ತಾವು ವಿಡಿಯೋ ಕಾನ್ಫರೆನ್ಸ್ ರೆಕಾರ್ಡ್ಸ್ ತೊಗೊಂಡಾಗ ವಿಡಿಯೋಗಳು ತಗೊಂಡಾಗ ತಾವು ನೋಡ್ಬೋದು. ನಾನು ಭಾಳ ಗಟ್ಟಿ ದುಡಿಯಲ್ಲಿ ಕೇಳಿದ್ದೀನಿ. ಸಿಂಡಿಕೇಟ್ ಮೀಟಿಂಗ್ ಹೋಗಿ ನಾನು ಮುಂಚೆನೂ ಹೇಳಿದ್ದೀನಿ, ನೋಡ್ರಿ ಯಾವುದೇ ರೀತಿ ಈ ಹಣ ಪೋಲ್ ಮಾಡೋಂಥ ಅಜೆಂಡಾಗಳಿಗೆ ನಾವು ಯಾವುದೇ ರೀತಿ ಅನುಮೋದನೆ ಕೊಡೋದು ಬೇಡ. ಯಾಕಂದರೆ ಈಗ ಸರ್ ಅಮರಾವತಿದು 220 ಕೋಟಿ ಸರ್, 220 ಕೋಟಿ ಕ್ಯಾಂಪಸ್ ನಡೀತದೆ, ದುಡ್ಡು ಬೇಕಾಗುತ್ತೆ ಸರ್. ಅಕಸ್ಮಾತ್ ನಮ್ಮಲ್ಲಿ ಈಗ ನಮ್ಮ ಅಕೌಂಟಲ್ಲಿ ಒಂದು 100 ಕೋಟಿ ಇದೆ ಸರ್. ಇದು ಖಾಲಿ ಆಗೋದ್ರೆ ನೆಕ್ಸ್ಟು ನಮ್ಮ ಅಸೆಟ್ಸ್ನ ಅಡ ಇಡಬೇಕು ಸರ್ ಬ್ಯಾಂಕಲ್ಲಿ. ಈಗ ನಮ್ಮ ಬ್ಯಾಂಕ್ ನಮಗೆ 7 ಕೋಟಿ ಬಡ್ಡಿ ಕೊಡ್ತಾ ಇತ್ತು ಇಷ್ಟು ಸಮಯ ನಮ್ಮ ಇದಕ್ಕೆ ಸರ್. ನಮ್ಮ ಯೂನಿವರ್ಸಿಟಿಲಿ ಇಟ್ಟಂಥ ಡೆಪಾಸಿಟ್ ದುಡ್ಡಿಗೆ 7 ಕೋಟಿ ಬಡ್ಡಿ ಬರ್ತಾಯಿತ್ತು. ಸೊ ನಮ್ಮಲ್ಲಿ ದುಡ್ಡು ಖಾಲಿ ಆದಮೇಲೆ ನಾವು ನಮ್ಮಲ್ಲಿ ಅಸೆಟ್ಸ್ನ ಬ್ಯಾಂಕಲ್ಲಿ ಫ್ಲೆಜ್ ಮಾಡಿ ಲೋನ್ ತಗೊಂಡು ಅದು ಬಡ್ಡಿ ಕಟ್ಟದ ಪರಿಸ್ಥಿತಿ ಬರ್ತದೆ ಸರ್. ಈಗ ತಾವು ಗಮನಿಸಬೇಕು ಸರ್. ಕರ್ನಾಟಕದಲ್ಲಿ ಸುಮಾರಷ್ಟು ಯೂನಿವರ್ಸಿಟೀಸು ಭಾಳ ಸಂಕಷ್ಟದಲ್ಲಿದ್ದಾವೆ. ಯಾಕೆಂದರೆ ಇಂಥ ರಿಜಿಸ್ಟರ್ ಮತ್ತು VCಗಳು ತಗೊಳ್ಳೋಂಥ ರಾಂಗ್ ಡಿಸಿಷನ್ಸಿಂದ ಸಾಕಷ್ಟು ಒತ್ತಡ ಬಿದ್ದಿದೆ. ಸೊ ಇದನ್ನು ನಾವು ಗಮನಿಸ್ತಿದ್ದೀವಿ.